ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ವೆರಿ ಇಂಪಾರ್ಟೆಂಟ್ ಅಪ್ಡೇಟು ಕೆ ಕಡೆಯಿಂದ ಮಾಪಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋರಿಗೆ. ಸೊ ಈಗಾಗಲೇ ಮುಂಚೆನೂ ಕೂಡ ಹೇಳಿದರು ಇದರ ಬಗ್ಗೆ. ಓಕೆ, ಜಸ್ಟ್ ಬೇಕಾದ್ರೆ ಒನ್ ಟೈಮ್ ರಿವೈಸ್ ಮಾಡ್ಬೇಕಂತಂದರೆ ಸೊ ಇದರಲ್ಲೇ ಬರ್ತೀನಿ ನಾನು. ಬಂದುಬಿಟ್ಟು ಏನು ಕೊಡ್ತೀನಿ ಅಂತಂದರೆ ನಿಮಗೆ ಜಸ್ಟ್ ಅಲ್ಲಿ ಏನು ಕೊಟ್ಟಿದ್ರಪ್ಪ ಅಂತಂದರೆ ನಿಮಗೆ ಓಕೆ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇಲ್ಲಿ ಕಾಣಿಸ್ತೀವಿ ಆನ್ಲೈನ್ ಸೀಟು ಹಂಚಿಕೆ ಮಾಪಪ್ ಸುತ್ತಿನಲ್ಲಿ ಲಭ್ಯವಿರುವ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟುಗಳಿಗೆ ಮತ್ತು ಸ್ಟೇ ವೇಕೆನ್ಸಿ ಸುತ್ತಿನಲ್ಲಿ ಲಭ್ಯವಿರುವ 5 ಸೀಟುಗಳಿಗೆ ಕೆಯಲ್ಲಿ ನೋಂದಾಯಿಸದವರಿಗೆ ಮಾತ್ರ ಅಂತಂದು ಕೊಟ್ಬಿಟ್ಟು ಒಂದಿನ ಅಪ್ಡೇಟ್ ಕೊಟ್ಟಿದ್ರು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಿಮಗೆ ಗೊತ್ತಿರುವ ಹಾಗೆ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ ಮಾಪಪ್ ರೌಂಡ್ ಅಂತ ಕನ್ಸಿಡರ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಆಯ್ ಸ್ಟೂಡೆಂಟ್ಗೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡು ಸೊ ಇನ್ನೊಂದು ರೌಂಡ್ ನಡೆಸ್ತಾ ಇದ್ದಾರೆ. ಓಕೆ, ಸೊ ಹಂಗಾಗಿ ಇದ್ರಲ್ಲಿ ಏನು ಕೊಟ್ಟಿದ್ರು ಅಂತಂದರೆ ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ 25/9/2025 ಬೆಳಗ್ಗೆ 11 ಅಂತ ಹೇಳಿದ್ರು. ಸೊ ಹಂಗಾಗಿ ಬೆಳಗ್ಗೆನೇ ಬಂದೈತೆ. ಅದಾದಮೇಲೆ 29/9/2025 ಬೆಳಗ್ಗೆ 11 ಕೂಡ ನಿಮ್ಗೆ ಏನಪ್ಪ ಅಂದರೆ ಕೆಇದಲ್ಲೂ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಅವ್ರೇನು ಮಾಡಿದ್ರು, ನೀಟ್ ಎಕ್ಸಾಮ್ ಬರೆದಿದ್ರು, ಬಟ್ ಏನೋ ಕಾರಣಾಂತರಗಳಿಂದ ಅವ್ರಿಗೆ ಗೊತ್ತಿರಲಿಲ್ಲೋ ಏನೋ ಏನೋ ಭಾಳಷ್ಟು ರೀಸನ್ ಸಿಗ್ತವೆ. ಅವ್ರು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಆಗಿದ್ದಿಲ್ಲ ಕೆಇದಲ್ಲಿ. ಸೊ ಹಂಗಾಗಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿರಲ್ಲ ಆಟೋಮೆಟಿಕ್ಲಿ. ಸೊ ಹಂಗಾಗಿ ಇಂಥ ಒಂದು ಸ್ಟೂಡೆಂಟ್ಗೆ ಈಗ ಇನ್ನೊಂದು ರೌಂಡ್ ಏನು ನಡೀತಾ ಇದೆ, ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ರಿಜಿಸ್ಟ್ರೇಷನ್ಗೆ ಹೊಸದಾಗಿ ಟೈಮ್ ಕೊಡೋರೆ. ಸೊ ಹಂಗಾಗಿ ರಿಜಿಸ್ಟ್ರೇಷನ್ ಆಗಿ ಅದಾದ ಮೇಲೆ ಅಂತಂದರೆ ನಿಮಗೆ ರಿಜಿಸ್ಟ್ರೇಷನ್ ಆಗಿದ ಮೇಲೆ ಅಂದರೆ 29 ಕೂಡ ರಿಜಿಸ್ಟ್ರೇಷನ್ ಆಗ್ತೀರಿ. ಕೆಲವೊಂದಿಷ್ಟು ಹುಡುಗರು ಆಗದೇ ಇರೋರು. ಅದಾದಮೇಲೆ ಏನಪ್ಪ ಅಂತಂದರೆ ಇಲ್ಲಿ 29/9/2025 30/10/2025 ಒಳಗೆ ನೀವು ಏನು ಮಾಡಬೇಕಂದ್ರೆ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಅಂತಂದರೆ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೋ ಅವ್ರಿಗೆ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ. ಓಕೆ, ಈಗ ಆಳೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಆಳೆ ರೂಲ್ ನಂಬರ್ ಕೂಡ ಎಂಟ್ರಿ ಮಾಡಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆದರೂ ಕೂಡ ಸೀಟೇ ಸಿಕ್ಕಿರಲ್ಲ. ಎಷ್ಟು ಹುಡುಗರು ಸೀಟ್ ಸಿಕ್ಕಿರಲ್ಲ ಕನ್ಸಿಡರ್, ಯಾಕಂದರೆ ರ್ಯಾಂಕ್ ಸ್ವಲ್ಪ ದೂರ ಇರ್ತದೆ. ಹಂಗಾಗಿ ಸೀಟ್ ಸಿಕ್ಕಿರಲ್ಲ. ನೀವು ಇಂಥವ್ರು ಏನು ಮಾಡ್ತಾರೆ ಅಂತಂದರೆ ಈ 3ನೇ ತಾರೀಕು ಜಸ್ಟ್ ರೂಲ್ ನಂಬರ್ ಎಂಟ್ರಿ ಮಾಡೋದು ನಡೀತದೆ. ಸೊ 3ನೇ ತಾರೀಕು ಮೇಲ್ಗಡೆ ನಿಮ್ಗೆ ಏನಪ್ಪ ಅಂತಂದರೆ ಮಾಪಪ್ ರೌಂಡ್ ಅಥವಾ ನೀವು ಸ್ಟೇ ವೇಕೆನ್ಸಿ ರೌಂಡ್ ಏನು ನಡೀತದೆ ಎರಡೂ ಕೂಡ ನಡೀತಾ ಇದೆ. ಓಕೆ, ಸೊ ಹಂಗಾಗಿ ಯಾರಿಗಾದರೂ ಅಂಥವ್ರು ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಏನು ಮಾಡ್ಬೋದು ಅಂತಂದ್ರೆ ಈಗ ಕೆಇದಲ್ಲಿ ಹೊಸದೇ ಒಂದು ಲಿಂಕ್ ಅನ್ನೋದು ಬಿಟ್ಟಿದ್ದಾರೆ ನೋಡ್ರಿ. ಬೇಕಾದ್ರೆ ಇವತ್ತು ಬಂದಿದೆ, ಬೇಕಾದ್ರೆ ಇಲ್ಲಿ ಕೊಟ್ಟರು. ಅಂದರೆ 7/7/2025 ಡೇಟ್ ಹಳೆದಂತ ನೋಡ್ಕೋಬೇಡಿ. ಆ್ಯಕ್ಚುಲಿ ರಿಜಿಸ್ಟ್ರೇಷನ್ಗೆ ಈ ವರ್ಷದ್ದು ಆ ಒಂದು ಡೇಟ್ಗೆ ಬಿಟ್ಟಿದ್ರು. ಅದೇ ಲಿಂಕ್ನ ಮಾಡಿಫಿಕೇಷನ್ ಮಾಡಿಬಿಟ್ಟು ಇನ್ನೊಂದು ಟೈಮ್ ಅಷ್ಟೇ ಬಿಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಹೊಸದಾಗಿ ಬರ್ತದೆ ನೋಡಿ. ಈ ರೀತಿ ಬರ್ತದೆ. ಏನು ಮಾಡಬೇಕು, ಜಸ್ಟ್ ರಿಜಿಸ್ಟ್ರೇಷನ್ ಆಗಬೇಕಾಗ್ತದೆ. ಇನ್ನೂ ಕೂಡ ಆಗಿಲ್ಲ ಅಂತಂದರೆ ಆಗ್ರಿ. ಇದೇ ಒಂದು ಲಿಂಕ್ ಎಲ್ಲನೂ ಕೂಡ ಹಾಕ್ಕೊಂಡು ಹೋಗ್ಬಿಟ್ಟು ಓಕೆ, ನೀವು ಏನೇನಿದೆ ನೋಡಿ ನಿಮ್ದೆಲ್ಲನೂ ಕೂಡ ಓಕೆ ಹಾಕ್ಕೊಂಡು ರಿಜಿಸ್ಟ್ರೇಷನ್ ಆಗಿರಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ 29th ಕೊಡ್ತಾರೆ. ಅದಾದ ತಕ್ಷಣ ಮಾಪಪ್ ರೌಂಡ್ ನಡೆಸ್ತಾರೆ. ಸೊ ನಿಮಗೆ ಒಂದು ತಿಳಿಸ್ತೀನಿ, ನಿಮಗೆ KCETಗೆ ಸಂಬಂಧಪಟ್ಟಾಗಿ ಮಾಪಪ್ ರೌಂಡ್ ಅಲ್ಲ, ಇದು ಓನ್ಲಿ ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯ್ ಸ್ಟೂಡೆಂಟ್ಗೆ ಮಾತ್ರ. ನಾನು ಪದೇ ಎಲ್ಲ ಒಂದು ವೀಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ನಿಮಗೆ. ಆದರೂ ಕೂಡ ಹುಡುಗರು ಕೇಳ್ತಾ ಇದ್ದಾರೆ KCET ಸ್ಟೂಡೆಂಟ್ಗೆ ಮಾಪಪ್ ರೌಂಡ್ ಇಲ್ವಾ ಅಂತಂದು. ಹೌದು, ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಉಳಿದಿರ್ತಕ್ಕಂಥ ಸೀಟ್ನ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಕಾಲೇಜಿಗೆ ಸರೆಂಡರ್ ಮಾಡಿದ್ದಾರೆ ಕೆದವರು. ಹಾಳೆ ಅಡ್ಮಿಷನ್ ಕೂಡ ಫಿಲ್ ಆಗ್ತಾ ಬರ್ತಿದ್ದಾವೆ. ಕೆಲವೊಂದಿಷ್ಟು ಉಳಿದಿರ್ತವೆ. ಅದನ್ನು ನೀವು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಅಪ್ರೋಚ್ ಮಾಡಿದರೆ ಅವರು ನಿಮಗೆ ಸೀಟ್ ಇದ್ದರೆ ಕೊಡ್ತಾರೆ. ಇಲ್ಲ ಅಂತಂದರೆ ಏನು ಮಾಡಿಕ್ಕೆ ಬರಲ್ಲ. ಸೀಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಹಾಳೆ ಸೀಟ್ ಸಿಕ್ಕೂ ನೀವು ಏನಾದರೂ ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರ ಅಂತಂದರೆ ಬರಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆ, ಸರಿ. ಈಗ ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ, ಈಗ ಮೆಡಿಕಲ್ ಡೆಂಟಲ್ ಆಯ್ ಸ್ಟೂಡೆಂಟ್ ಕೇಳ್ತಾರೆ. ಈಗ ಸೆಕೆಂಡ್ ರೌಂಡ್ ಬಂದಿತ್ತು. ಈಗ ಲಾಸ್ಟ್ ಡೇಟ್ 28th ಏನಿದೆ ಅಡ್ಮಿಷನ್ ಲಾಸ್ಟ್ ಡೇಟು. ಕೆಲವೊಂದು ಸ್ಟೂಡೆಂಟ್ ಸೀಟ್ ಸಿಕ್ಕಿದೆ, ಆದರೂ ಕೂಡ ನಾವು ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದು. ಆ ರೀತಿ ಬರಲ್ಲ, ಮಾಡ್ಲಿಕ್ಕೆ ಬರಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಬರಲ್ಲ. ಸೊ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಅದು ವಾಪಸ್ ನಿಮಗೆ ಏನಪ್ಪ ಆಗ್ತದೆ ಅಂತಂದ್ರೆ ಹುಡುಗರಿಗೆ ಹೇಳೋದು ಸೀಟ್ ಸಿಕ್ಕಿಲ್ಲ ಅಂತ ಅನ್ನೋರಿಗೆ ಮಾತ್ರ ಬರ್ತದೆ. ಆ್ಯಂಡ್ ಫ್ರೆಶ್ ರಿಜಿಸ್ಟ್ರೇಷನ್ ಆದವ್ರಿಗೆ ಮಾತ್ರ ಈ ಮಾಪಪ್ ರೌಂಡ್ ಬರ್ತಾ ಇದೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ರೀಫಂಡ್ ಬಗ್ಗೆ ಕೇಳ್ತಿದ್ರೆ ಅಮೌಂಟ್ ನೋಡಿ. ಕೌನ್ಸಿಲಿಂಗ್ ಕಂಪ್ಲೀಟ್ ಮುಗಿಯೋರು ಕೂಡ ಕೇಳಿದವರು ನಿಮಗೆ ರೀಫಂಡ್ ಮಾಡಲ್ಲ. ಎಲ್ಲನೂ ಕೂಡ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ರೀಫಂಡ್ ಬೀಳ್ತಾರೆ. ಓಕೆ, ಆಟೋಮೆಟಿಕಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದು ಕೊಟ್ಟಿರ್ತಾರೋ, ಯಾವೊಂದು ಅಕೌಂಟ್ ಇದ್ದು ನೀವು ಟ್ರಾನ್ಸ್ಫರ್ ಮಾಡಿರ್ತಾರೋ ಆ ಅಕೌಂಟಿಗೆ ಕೊಡ್ತಾರೆ. ಇಲ್ಲ ರೀಫಂಡ್ ಪ್ರೊಸೆಸ್ ಆದರೆ ಒನ್ ಟೈಮ್ ಶೆಡ್ಯೂಲ್ ಬಿಟ್ಟು ಹೇಳ್ತಾರೆ, ಈ ಟೈಮ್ ಇದು ಮಾಡ್ತೀವಿ ಅಂತಂದು. ಸೊ ಎಲ್ಲ ಡಿಪೆಂಡ್ ಕೇಳಿದವರು ಹೇಳ್ತಾರೆ. ಶಾರ್ಟ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನೇನಂತ ಸರ್ಕ್ಯುಲರ್ ಅಥವಾ ನೋಟಿಫಿಕೇಶನ್ ಬಂದೇ ಬರ್ತದೆ. ಸರಿ, ರೀಫಂಡು ಎಲ್ಲೂ ಹೋಗಲ್ಲ. ನಿಮ್ಮ ಅಮೌಂಟ್ ಎಷ್ಟೇ ಉಳ್ಕೊಂಡಿರಿ, ನಿಮ್ಮ 500 ಉಳಿದತ್ತು, 1000 ಉಳಿದತ್ತು, ಎಷ್ಟೇ ಉಳಿದಿರಲಿ. ಓಕೆ, ಕೆಲವೊಂದಿಷ್ಟು 1 ಲಕ್ಷ ಉಳಿದಿರ್ಬೋದು, ಕೆಲವೊಂದಿಷ್ಟು 10,000 ಉಳಿದಿರ್ಬೋದು. ಓಕೆ, ಕೆಲವೊಂದಿಷ್ಟು ಹುಡುಗರಿಗೆ ಕೇವಲ ನಿಮಗೆ 750 ರೂಪಾಯಿ ಕೆಲವೊಂದಿಷ್ಟು ಅಷ್ಟೇ ಉಳ್ಕೊಂಡಿದ್ರು ಸಹಿತ. ಕೆಲವೊಂದಿಷ್ಟು ಹುಡುಗರಿಗೆ 10 ರೂಪಾಯಿ ಉಳ್ಕೊಂಡಿರಲ್ಲಪ್ಪ. ಕಡೆಯಿಂದ ಏನೇನು ಮಾಡಬೇಕು, ವಾಪಸ್ ನಿಮಗೆ ರೀಫಂಡ್ ಮಾಡ್ತಾರೆ. ವರಿ ಮಾಡ್ಕೊಬೇಡಿ. ಸರಿ, ಯಾಕಂದ್ರೆ ನೀವೆಲ್ಲ ಹಾಕಿರ್ತಕ್ಕಂಥ ಅಮೌಂಟ್ ಮಾಡಿರ್ತಕ್ಕಂಥ ಎಲ್ಲ ನಿಮ್ಮ ಹತ್ರ ಏನಿದೆ ಅಂತಂದ್ರೆ ಸದ್ಯಕ್ಕೆ ಈಗೆಲ್ಲನೂ ಕೂಡ ಪ್ರೂಫ್ ಇದೆ, ವರಿಬೇಡ. ಆ್ಯಂಡ್ ಕೇಳಿದವ್ರು ಕೂಡ ನೀವು ಪ್ರೂಫ್ ಅಷ್ಟೊಂದೆಲ್ಲ ಕೇಳೋಂಥ ಅಷ್ಟು ಮಟ್ಟಿಗೆ ಏನು ಹೋಗಲ್ಲ. ಎಲ್ಲ ರೀಫಂಡ್ ಮಾಡ್ತಾರೆ. ಓಕೆ, ಅದು ಪ್ರೊಸೆಸ್ ಆದರೆ ಏನಾದರೂ ಶೆಡ್ಯೂಲ್ ಅಥವಾ ಬಿಟ್ಬಿಟ್ಟು ಹೇಳ್ತಾರೋ ಅಥವಾ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಿಡ್ತಾರೋ ಅದನ್ನು ಹೇಳ್ತಾರೆ, ವರಿಬೇಡ. ಸರಿ ಕಣ್ರು. ಈಗ ನಿಮ್ಗೆ ಏನಪ್ಪ ಅಂತಂದ್ರೆ ಈಗ ಸದ್ಯಕ್ಕೆ ಮಾಪಪ್ ರೌಂಡ್ ಮತ್ತು ಸ್ಟೇ ವೇಕೆನ್ಸಿ ರೌಂಡ್ ಪಾರ್ಟಿಸಿಪೇಟ್ ಮಾಡೋರಿಗೆ ಮಾಡಿರಿ. ಆ್ಯಂಡ್ KCETಗೆ ಸಂಬಂಧಪಟ್ಟಾಗಿ ಕೋರ್ಸ್ಗಳಿಗೆ ಡೈರೆಕ್ಟಾಗಿ ಕಾಲೇಜಿಗೆ ಅಪ್ರೋಚ್ ಮಾಡ್ಬೋದು. ನಾನು ಎಸ್ಪೆಷಲಿ ಇಲ್ಲಿ ವೀಡಿಯೋದಲ್ಲಿ ಹೇಳೋದಷ್ಟೇ, ಯಾರಾದರೂ BS ನರ್ಸಿಂಗ್ ಅಡ್ಮಿಷನ್ ಏನಾದರೂ ಬೇಕಿತ್ತು ಅಂತಂದರೆ ಅಂದರೆ ಮ್ಯಾನೇಜ್ಮೆಂಟ್ ಸೀಟಿಗೆ ಎಲ್ಲೂ ಕೂಡ ಗೌರ್ಮೆಂಟ್ ಸೀಟ್ ಇಲ್ಲ. ಅದೊಂದಲ್ಲಿ ಗಮನದಲ್ಲಿ ಇಟ್ಟವ್ರಿ. ಮ್ಯಾನೇಜ್ಮೆಂಟ್ ಸೀಟ್ ಓನ್ಲಿ ಇರೋದಂತಂದರೆ ಅರ್ಥ ಮಾಡ್ಕೋರಿ. ನೀವು ಬೇಕಾದರೆ ನಮಗೂ ಮೆಸೇಜ್ ಮಾಡಿರಿ. ಬೇಕಾದರೆ BS ನರ್ಸಿಂಗ್ ಸ್ಟೂಡೆಂಟ್ ಓನ್ಲಿ ಹೇಳ್ತಾ ಇದ್ದೀನಿ. ಬೇಕಾದರೆ Instagram ID ಕೊಡ್ತೀನಿ. ಓಕೆ,
ಓಕೆ ಗೋಲ್ಡನ್ ಗಣಿ ಅಂತ ಬಂದುಬಿಟ್ಟು 99 ಅಂತ ಇರ್ತದೆ. ಹೋಗ್ಬಿಟ್ಟು ಮೆಸೇಜ್ ಹಾಕಿ BSNL ಸ್ಟೂಡೆಂಟ್ ಓನ್ಲಿ, ಪದೇ ಬೇರೆ ಹುಡುಗರು ಮಾಡಿತ್ತಂದರೆ ಸೊ ಪ್ಲೀಸ್ ಅವಾಯ್ಡ್ ಮಾಡಿ ಆಯಿತಾ. ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ ಅಂತ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ. ಆ್ಯಂಡ್ ಮುಂದೆ ನಿಮಗೆ ಸ್ಕಾಲರ್ಶಿಪ್ ಅದೆಲ್ಲ ಹೇಳ್ತೀನಿ ಇನ್ಮೇಲೆ ವರಿ ಬೇಡ. ಸರಿ, ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ, ಬಾಯ್.